ಇನ್ನು ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡುವಂಥ ಕೆಲಸಗಳಾಗಿದೆ. ಹಿರೇಭಾಗ್ಯವಾಡಿ ಟೋಲ್ ಬಳಿ ಈಗ ಪಂಚಮಸಾಲಿ ಪ್ರೊಟೆಸ್ಟ್ ನಡೀತಾ ಇದ್ದು, ಕೆಲವೇ ಹೊತ್ತಿನಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಆಗಮಿಸ್ತಾರೆ ಅಂತಿತ್ತು. ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಟೋಲ್ ಬಳಿ ಸೇರಿರುವಂತಹ ಪಂಚಮಸಾಲಿ ಹೋರಾಟಗಾರರು ಪಂಚಮಸಾಲಿ ಪ್ರೊಟೆಸ್ಟ್ಗೆ ಈಗ ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಈಗ ಆಗಮಿಸಿದ್ದಾರೆ. ಹಿರೇಭಾಗ್ಯವಾಡಿ ಟೋಲ್ ಬಳಿ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೊನ್ನೆಯೂ ಕೂಡ ಸ್ವಾಮೀಜಿಗಳನ್ನು ಪೊಲೀಸರು ಕೆಲ ಕಾಲ ವಶಕ್ಕೆ ಪಡೆದುಕೊಂಡಿದ್ರು. ಸ್ವಾಮೀಜಿ ರಿಪಬ್ಲಿಕ್ ಕನ್ನಡದ ಜೊತೆ ಅವರ ಮೇಲೆ ಮಹಾನಂತಿಕ ಹಲ್ಲೆ ಮಾಡಲಿಕ್ಕೋಸ್ಕರವಾಗಿ ಒಬ್ಬ ಮುಖ್ಯಮಂತ್ರಿಗಳು ಹೃದಯಹೀನವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಇಡೀ ಭಾರತ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಅವ್ರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ನಮ್ಮ ಜನಾಂಗದಲ್ಲಿ ಹೊಡೆಯುವಂಥ ಸಂದರ್ಭದಲ್ಲಿ ಹೋಗಿ ವಿಧಾನಸೌಧಕ್ಕೆ ಕಣ್ಣೀರ ಕೇಳ್ತಾರೆ, ಬಿಡುಗಡೆಗೊಳಿಸ್ರಿ, ಹೊಡಿಲಿಕ್ಕೆ ಆದೇಶ ಮಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನು ನಂಬಿ ನಾವು ಓಟ್ ಹಾಕ್ಸೇವೆ, ನಮ್ಮ ಸಮಾಜ ಓಟ್ ನಿಮ್ಗೆ ಹಾಕ್ಸಿದ್ದೇವೆ, ದಯವಿಟ್ಟು ಮುಖ್ಯಮಂತ್ರಿಗಳೇ ಆ ಹಲ್ಲೆ ಮಾಡುವಂತಹ ಪೊಲೀಸ್ ಅಧಿಕಾರಿಗಳ ಒಂದು ಮಾತು ಅವ್ರಿಗೆ ಹೇಳಿ ಆದೇಶ ಮಾಡಿರಂತೆ. ಹೊಡಿಲಿ ಬಿಡ್ರಿ, ಏನು ಮಾಡ್ಕೊಂಡಂಗದಾರ ಅವರು, ನಾನೇ ಹೇಳೇನೆ ಹೊಡಿಲಿಕ್ಕೆ ನಾನೇ ಆದೇಶ ಮಾಡಿದ್ದೀನಿ, ಹೊಡಿಲಿ ಬಿಡ್ರಿ ಏನಾಕತ್ತೆ ಅಂತೇಳಿ ಇದೇ ಹೊಡೆಯುವಂಥ ಸಂದರ್ಭದಲ್ಲಿ ಇಲ್ಲೇ ಎದುರುಗಡೆನೇ ಇದ್ರಂತೆ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ. ನಾನೇನು ತಿಳ್ಕೊಂಡಿದ್ದೆ, ಬೆಳಗ್ಗೆನೇ ಎಸ್ ಎಂ ಕೃಷ್ಣ ಅವ್ರ ಅಂತ್ಯಕ್ರಿಯೆಗೆ ಹೋಗಿರೋ ನಾ ತಿಳ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರದೇ ಪಕ್ಷ ಒಬ್ಬ ಜನಪ್ರತಿನಿಧಿ ಕಣ್ಣೀರು ಹಾಕಿ ನಮ್ಮ ಜನಾಂಗದವ್ರನ್ನ ಹೊಡೆಯಕತ್ತಾರೆ, ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ಸೇವಿ, ದಯವಿಟ್ಟು ಒಂದು ಸರಿ ಹೊಡಿಬೇಡ ಅಂತ ಹೇಳ್ರಿ, ಮ್ಯಾನ್ವಲ್ಲಾಗಿ ಹಾಕಿ ಕೈಕಾಲು ಮುರಿಯಂಗೆ ಹೊಡೆಯಕತ್ತಾರೆ, ಹಾರ್ಟಿಗೆ ಹೊಡೆಯಕತ್ತಾರೆ, ತೆಲಿಗೆ ಹೊಡೆಯಕತ್ತಾರೆ ಅಂತೇಳಿ ಕೈ ಮುಗಿದು ಕಣ್ಣೀರು ಹಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಹೊಡಿಲ್ ಬಿಡ್ರಿ, ಏನು ಮಾಡ್ಕೊಂಡಾಗದಾರೆ, ನಮ್ಮ ಸರ್ಕಾರ ಏನು ತಿಳ್ಕೊಂಡಿದ್ದು, ಇಂಥ ಹೋರಾಟಕ್ಕೆ ಬೆದರ್ತಾವೆ ತಿಳ್ಕೊಂಡಿವೆ, ಹೊಡಿಲ್ ಬಿಡ್ರಿ ಅಂತೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂಥ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಹೊಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಹೊಡೆಯುವಂಥ ಜನರನ್ನು ಹೊಡಿಲಿಕ್ಕೆ ಹೇಳಿರಪ್ಪ, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಇದು ಅಮಾನವೀಯವಾಗಿರ್ತಕ್ಕಂಥ ಕಗ್ಗೋಲೆ, ಮಾನವ ಹಕ್ಕುಗಳ ಉಲ್ಲಂಘನೆ ಇದು. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತಾರೆ, ದೂರು ಕೊಡಕತ್ತಾರೆ. ನಾವು ಮನವಿ ಕೊಡ್ತಾ ಇಲ್ಲ, ಯಾವ ತಹಸೀಲ್ದಾರಿಗೆ ಮನವಿ ಕೊಡ್ತೇವಲ್ಲ, ಯಾವ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೇವಲ್ಲ, ಯಾವ ಉಪವಾದ ನಾವು ದೂರು ಕೊಡಕತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂಥ ಇಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ. ಎಲ್ಲ ಕಡೆ ಇಂತಹ ಒಂದು ಅಮಾನವೀಯವಾಗಿರ್ತ ವರ್ತನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ದೂರು ಕೊಡಕತ್ತೀವಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳು ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು. ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂಥವ್ರು ವಜಾಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ನಮ್ಮ ಸಮುದಾಯ ಅಮಾಯಕರು 6 ಜನರ ಮೇಲೆ FIR ಮಾಡಿದ್ದಾರೆ. ಕೂಡಲೇ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ಲಿ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕುಡಿದು, ಈ ಜನಾಂಗದ ಓಟ್ ಪಡ್ಕೊಂಡು, ಈ ಜನಾಂಗದ ಹೆಸರು ಹೇಳ್ಕೊಂಡು ಇವತ್ತು MLA ಆಗಿದ್ದಾರಲ್ಲ, ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟು ನಿಮ್ಮ ಬಗ್ಗೆ ಗೌರವ ಐತಿ. ನಿಮಗೆ ನಿಜವಾದ ಕಿಂಚಿತ್ ಕಾಳಜಿ ಇದ್ದರೆ, ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ದರೆ, ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ನಿಮಗೇನಾದರೂ ನಿಮ್ಮ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕು. ಎಲ್ಲರೂ ಪಕ್ಷಾತೀತ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವರು ಅವತ್ತು ಚೆನ್ನಮ್ಮನ ಚೆನ್ನಮ್ಮನ ಕಾದ್ರು ಮಲ್ಲಪ್ಪ ಶೆಟ್ಟಿ ಅಂತ ದುಷ್ಟ ವ್ಯಕ್ತಿ ಇದ್ದ, ಅವನು ನಾನು ಹೆಸರು ಹೇಳಕ್ಕೆ ಹೋಗಲ್ಲ. ನಿಮಗೆ ಅರ್ಥ ಆಗುತ್ತೆ, ನೀವು ಎಂಕ್ವೈರಿ ಮಾಡಿರಿ ಯಾರಂತೇಳಿ. ಯಾರು ಆ ಕಾರಣಕ್ಕೋಸ್ಕರ ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳಿಕೈತೀನಿ, ನಿಮ್ಮ ನಾನು ಕ್ಷಮಿಸ್ತೀನಿ. ಅವತ್ತು ನೀವು ಹೋರಾಟ ಬರಬೇಕಾಗಿತ್ತು, ನೀವು ಹೋರಾಟಕ್ಕೆ ಬಂದಿಲ್ಲ ಕೆಲವರು, ಅವನ ಬೇರೆ ಯಾವುದೇ ಪಕ್ಷ ಇರಲಿ, ನಾನು ಕ್ಷಮಿಸ್ತೀನಿ. ಆದರೆ ನೀವು ಈ ಜನಾಂಗದ ಋಣ ತೀರಿಸುವಂದಿದ್ರೆ, ನಿಮ್ಮ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಕ್ಕಂಥ ಸರ್ಕಾರದ ವರ್ತನೆ ನಿಮ್ಗೆ ನಿಜವಾಗ್ಲೂ ಖಂಡನೆ ಗೊತ್ತಿದ್ದೇ ಆಗಿದ್ದರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು. ಅಕಸ್ಮಾತಾಗಿ ನೀವೇನಾದರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದರೆ, ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ ಹೋದರೆ 2028 ಚುನಾವಣೆಯಲ್ಲಿ ಒಬ್ಬ ಪಂಚಮಸಾಲಿಗಳು ನಿಮಗೆ ಓಟ್ ಹಾಕಲಿಕ್ಕೆ ಸಾಧ್ಯವಿಲ್ಲ. ಅದು ಹೆಂಗೆ ಹೇಳ್ತೀರಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮೆಲ್ಲ ಆಕ್ರೋಶಗೊಂಡು ಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವ ಇದೆ, ಅವ್ರ ಬಗ್ಗೆ ನಾನು ಏನೂ ಮಾಡೋಕ್ಕೆ ಹೋಗಲ್ಲ. ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ
ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಈ ದುಷ್ಕೃತ್ಯವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತೊಂದು ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದು, ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು. ನಾನು ಪದೇ ಪದೇ ಹೇಳ್ತೇನೆ, 12ನೇ ಶತಮಾನದಲ್ಲಿ ಮುಖ್ಯಮಂತ್ರಿಗಳೇ ಹೊಡೆಯೋದನ್ನು ಬಿಡಿ ಅಂದರು, ಹೊಡೀಲಿ ಬಿಡಿ ಅಂತಂದರು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೇಳಿ ಜಯಮೃತ್ಯುಂಜಯ ಶ್ರೀಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಾನವ ಹಕ್ಕುಗಳ ಆಯೋಗ ಕ್ರಮವನ್ನು ತೆಗೆದುಕೊಳ್ಳಬೇಕು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಲಾಠಿ ಚಾರ್ಜ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಹಿರೇಬಾಗೇವಾಡಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ಗುಡುಗಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳ್ತಾರೆ ಹೊಡೆಯಲಿ ಬಿಡಿ ಅಂತೇಳಿ. ಮಾನವ ಹಕ್ಕುಗಳ ಆಯೋಗ ಕ್ರಮವನ್ನು ತೆಗೆದುಕೊಳ್ಬೇಕು. ಅವರು ಬಸವಣ್ಣ ಫೋಟೋ ಹಾಕಿದ್ದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ. ಅವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ, ಆಡಿ ಹೊಗಳಿದ್ವಿ. ಲಿಂಗಾಯತ ಚಳುವಳಿಗೆ ಗೌರವ ಕೊಟ್ಟಿದ್ದಕ್ಕೆ ಅವ್ರನ್ನ ಬೆಂಬಲಿಸಿದ್ವಿ. ಆದರೆ ಇವತ್ತು ಆ ಬಸವ ಪರಂಪರೆ ವಾರಸ್ದಾರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಪ್ಪ ಅಂತಂದರೆ ಹೇಳೋದೊಂದು ಮಾಡೋದೊಂದು, ತೊಟ್ಲು ತಗೋರು ನೀವೇ, ತೊಟ್ಲು ಒಳಗಿರ್ತ ಮಕ್ಕಳನ್ನು ಚೂಟೋದು ನೀವೇನುವಂಥ ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ನಿಮ್ಮ ಸರ್ಕಾರದಲ್ಲಿ ಇಂಥ ನಿರೀಕ್ಷೆ ಮಾಡಿದ್ದಿಲ್ಲ. ನಿನ್ನೆಯಿಂದ ನಮ್ಮ ಸಮಾಜದಲ್ಲಿ ಹೇಳಕತ್ತಿದ್ರು ಭಾಳ ಜನ ಹಾಸ್ಪಿಟಲ್ ಅಡ್ಮಿಟ್ ಸ್ವಾಭಿಮಾನಕ್ಕೆ ಹಂಜಿಬಿಟ್ಟು ಭಾಳ ಜನ ಪಂಚಮಸಾಲಿಗಳು ಇವತ್ತು ಪ್ರಾಣ ಜೊತೆಯಲ್ಲಿ ತಮ್ಮ ಜೀವನ ಜೊತೆಯಲ್ಲಿ ಇವತ್ತು ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಇವತ್ತು ಎಷ್ಟೋ ಜನ ಕೈಕಾಲು ಲೈಫ್ ಲಾಂಗ್ ಅವ್ರು ಕಾಲೇ ಬರಲ್ಲಂತೆ. ಲೈಫ್ ಲಾಂಗ್ ಅವ್ರು ಕಾಲೇ ಆ ರೀತಿಯಾಗಿ ಮ್ಯಾನ್ವಲ್ನಾಗಿ ಪೊಲೀಸ್ ಹೊಡೆದಾರೆ. ಅವ್ರು ಯಾರೇ ಪೊಲೀಸ್ ಹೊಡೆದಾರೆ ಅಂತ ಮೇಲೆ ಗೊತ್ತಿದೆ, ಮಾಧ್ಯಮದಲ್ಲಿ ಗೊತ್ತಿದೆ. ಯಾವ ದುಷ್ಟ ವ್ಯಕ್ತಿ ಪೊಲೀಸ್ ಅಧಿಕಾರಿ ಅವನು ಸಿಪಿಐ, ಇದೇ ಬೆಳಗಾವಿ ಸಿಪಿಐ ಉದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾನೆ. ಇದೇ ADGP ಉದ್ದೇಶಪೂರ್ವಕವಾಗಿ ನಮ್ಮ ಜನರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಹಾಗಾಗಿ ಅಂತ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರನ್ನೇನಾದರೂ ಸರ್ಕಾರ ಸಸ್ಪೆಂಡ್ ಮಾಡದೆ ಹೋದರೆ ನೀವೇ ಪರೋಕ್ಷವಾಗಿ ಇಂಥ ಹೋರಾಟಕ್ಕೆ ಇಂಥ ದುಷ್ಕೃತ್ಯಕ್ಕೆ ನೀವೇ ಆದೇಶ ಮಾಡಿರುವಂಥ ಅನುಮಾನ ವ್ಯಕ್ತ ಆಗ್ತಾ ಈಗಲ್ಲ ಆಗಿದೆ. ಇದು ಲಿಂಗಾಯತ್. ಇನ್ನು ಮೊನ್ನೆ ನಡೆದಂಥ ಲಾಠಿ ಚಾರ್ಜ್ ವಿಚಾರವಾಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಮರ್ಥಿಸಿಕೊಂಡಿದ್ದಾರೆ. ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿದ್ದಾರೆ. ನೋಡಿ, ಮೊನ್ನೆ ಆದಂಥ ಲಾಠಿ ಚಾರ್ಜ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ ಗೃಹ ಸಚಿವರು. ಸ್ವಾಮೀಜಿ ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ, ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಅಂತ ಬೆಳಗಾವಿ ಸುವರ್ಣಸೌಧದಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಆ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹದೇವಪ್ಪನವರನ್ನು ಮತ್ತು ವೆಂಕಟೇಶ್ ಅವರನ್ನು, ಸುಧಾಕರ್ ಅವ್ರನ್ನ 3 ಜನ ಸಚಿವರುಗಳನ್ನು ಕಳಿಸ್ಕೊಟ್ರು. ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೋಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ದಾರೆ, ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೂ ಕೂಡ ಅವರು ಇಲ್ಲ ನಾವು ಬರೋದಿಲ್ಲ, ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ, ನೀವು ಬನ್ನಿ ಅಂತ ಹೇಳುವಾಗ ಇದ್ದಕ್ಕಿದ್ದಂಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗೋಣ ಚಲೋ ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯ ರಸ್ತೆಗೆ ಬರೋದಕ್ಕೆ ಎಲ್ಲ ನುಗ್ಗಕ್ಕೆ ಶುರು ಮಾಡಿದರು. ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದನ್ನೆಲ್ಲ ತಳ್ಕೊಂಡು